ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿರುವಂತಹ ಅನಾಹುತ ಇದು. ಸಾಯಂಕಾಲ 5 ಗಂಟೆಗೆ ಮುಧೋಳ ಸರ್ಕಲ್ನಿಂದ ರೈತರು ಬಂದು ಅವ್ರ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಕಾರ್ಖಾನೆ ಬಂದು ಒಳನುಗ್ಗಿ ಒಂದು ಪೊಲೀಸರ ಸಮ್ಮುಖದಲ್ಲಿ ಗೇಟನ್ನು ಮುರಿದು ಹಾಗೂ ಒಳಗೆ ನುಗ್ಗಿ ಕಲ್ಲುಗಳನ್ನು ಹೊಡೆದು ಸಾಕಷ್ಟು ಸೈಕಲ್ ಮೋಟರ್ಗಳನ್ನು ಸುಟ್ಟರು ಹಾಗೂ ಸುಮಾರು 300 ಟ್ರ್ಯಾಕ್ಟರ್ಗಳನ್ನು ಸುಟ್ಟರು. ಅದರೊಳಗಿರುವಂಥ ಕಬ್ಬು ಒಂದು ಟ್ರ್ಯಾಕ್ಟ್ರಿಗೆ 20 ಟನ್ ಅಂದರೆ 300 ಟ್ರ್ಯಾಕ್ಟರ್ದು 6000 ಟನ್ ಆಗುತ್ತೆ. ಅದ್ರ ಲೆಕ್ಕಾಚಾರ ಮಾಡಿದರೆ ಕಬ್ಬಿಂದನೇ 2 ಕೋಟಿ ರೂಪಾಯಿ ಆಗುತ್ತೆ. ಪ್ರತಿಯೊಂದು ವಾಹನಗಳ ಕಿಮ್ಮತ್ ಆಗುತ್ತೆ 25 ಲಕ್ಷ. ಅದನ್ನು ಕೂಡ ಲೆಕ್ಕ ಮಾಡಿದರೆ ಒಂದು ಸುಮಾರು 70 ರಿಂದ 80 ಕೋಟಿ ರೂಪಾಯಿ ನಷ್ಟ ಆಗಿದೆ ಇಲ್ಲಿ. ಹಾಗೂ ಕಾರ್ಖಾನೆ ಸಿಬ್ಬಂದಿ ಕಲ್ಲುಗಳನ್ನು ಹೊಡೆದಾರೆ ಮತ್ತು ಫೈರ್ ಗಾಡಿಯವರು ಅಗ್ನಿಶಾಮಕ ದಳ ನಂದಿಸಾಕ್ ಬಂದಾಗ ಅವ್ರನ್ನೂ ಕೂಡ ಡ್ರೈವರ್ನ ಎಳೆದಾಡಿ ಹೊಡೆದಾರೆ. ಈಗ ಅಗ್ನಿಶಾಮಕ ದಳದವರು ಸಹಿತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಮತ್ತು ಅಗ್ನಿಶಾಮಕ ದಳದನ್ನು ಬೇರೆದವ್ರು ನಡೆಸಬೇಕಂದ್ರೆ ಈಗ ಹರಸಾಹಸ ಮಾಡ್ತಿದ್ದಾರೆ. ಸುಮಾರು 5 ರಿಂದ 3 ಗಂಟೆ ತನಕ, ಈ 3 ಗಂಟೆವರೆಗೆ 8 ಗಂಟೆ ತನಕ ಸಾಕಷ್ಟು ಹರಸಾಹಸರು ಇನ್ನೂ ಕಂಟ್ರೋಲಿಗೆ ಬರ್ತಾ ಇಲ್ಲ. ಇಲ್ಲಿ ಅನಾಹುತವನ್ನು ನೇರವಾಗಿ ಮುಧೋಳ ಸರ್ಕಲ್ದವರೇ ಕಾರಣ ಅಂತೇಳಿ ನಾವು ಭಾವಿಸ್ತೀವಿ. ಇದು ಸುಮಾರು ಒಂದು 15 ರಿಂದ 20 ಮಿನಿಟ್ ಒಳಗೆ 300 ಟ್ರ್ಯಾಕ್ಟರ್ಗೆ ಏಕಕಾಲಕ್ಕೆ ಬೆಂಕಿ ಹಚ್ತಾರಂದ್ರೆ ಇದು ಉದ್ದೇಶಪೂರ್ವಕ ಆಗಿರುವಂತಹ ಘಟನೆ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಪ್ರತಿಯೊಂದು ಟ್ರ್ಯಾಕ್ಟರ್ ಹಚ್ಬೇಕಾದ್ರೆ ಸಮಯಾವಕಾಶ ಸಿಗುತ್ತೆ. ಒಂದು 20 ಮಿನಿಟ್ನಾಗ 8 ಟ್ರ್ಯಾಕ್ಟರ್ಗೆ ಒಮ್ಮೆ ಬೆಂಕಿ ಹಚ್ತಾರಂದ್ರೆ ಇದು ಉದ್ದೇಶಪೂರ್ವಕವಾಗಿ ಸಂಚ ಅಂತೇಳಿ ನಾವು ಭಾವಿಸ್ತೀವಿ. ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ಲಾನ್ ಮಾಡ್ಯಾರ ಅಂತ ಅನ್ಸುತ್ತೆ. ಖಂಡಿತ ಏಕಕಾಲಕ್ಕೆ 300 ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಬೇಕಾರೆ 20 ರಿಂದ 25 ಮಿನಿಟ್ ಬೆಂಕಿ ಹಚ್ಬೇಕಾರೆ ಇದು ಉದ್ದೇಶಪೂರ್ವಕ ಆಗಿರಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇದು ರೈತರು ಬೇರೆ ಸರ್ಕಲ್ ನಿಂದ ಬಂದು ರೈತರ ರೂಪದಲ್ಲಿರುವಂತಹ ಶಿಖಂಡಿಗಳಿಗೆ ಕೆಲಸವನ್ನ ಮಾಡ್ಯಾರ. ಇದನ್ನೆಲ್ಲ ಅವರು ರೈತರ ನೆಪ ಹೇಳ್ಕೊಂಡು ಅವರು ನಿಜವಾದ ರೈತರಲ್ಲ, ರೈತರ ರೂಪದಲ್ಲಿರುವಂತಹ ಶಿಖಂಡಿಗಳು ಇದ್ರ ಹಿಂದೆ ಯಾರ್ಯಾರು ಕೈವಾಡದ ಅಂತೇಳಿ ನಾವು ಭಾವಿಸ್ತೀವಿ. ಏಕಕಾಲಕ್ಕೆ ಒಮ್ಮೆ ಇದನ್ನ ಟ್ರ್ಯಾಕ್ಟರ್ ಸುಡ್ತಾರಂದ್ರೆ ಇದು ಒಂದು ಕೈವಾಡ. ಮುಂಜಾನೆ ಕ್ಯಾರಿಯರ್ ಪೂಜೆ ಮಾಡ್ತಿರ್ಬೇಕಾದ್ರೆ ಎಲ್ಲ ರೈತರನ್ನ ಒಳಗೊಂಡು ಸುಮಾರು 2000 ರೈತರು ಸೇರಿ ತುಂಬಾ ಖುಷಿಯಿಂದ ಕಾರ್ಖಾನೆ ಪೂಜೆ ಮಾಡಿ ಇವತ್ತು ಚಾಲನೆ ಕೊಟ್ಟಿದ್ರು. ಸಾಯಂಕಾಲ ಈ ಉದ್ವಿಗ್ನ ಪರಿಸ್ಥಿತಿ ನೇರವಾಗಿ ಬೆಳಕಿಗೆ ಬಂತು. ಇದನ್ನ ಸರ್ಕಾರವನ್ನ ಭರಿಸಬೇಕಾಗ್ತತಿ. ಯಾಕಂದ್ರೆ ಕಾರ್ಖಾನೆಯೊಳಗೆ ರೈತರ ಕಬ್ಬು ತೂಕ ಆಗಿರೋದಿಲ್ಲ. ಈ ಹೊರಗಿನವರೆಗೆ ಆಗಿದ್ರಿಂದ ಕಾರ್ಖಾನೆಯವರು ಜವಾಬ್ದಾರಿ ಹೊತ್ತುಕೊಳ್ಳೋದಿಲ್ಲ. ಇದಕ್ಕೆ ಕಾರಣ ನೇರವಾಗಿ ಸರ್ಕಾರ ಅಂತ ಹೇಳಿ ನಾನು ಇಲ್ಲಿ ಬಯಸ್ತೀನಿ. ಕಾರ್ಖಾನೆ ಆರಂಭದ ದಿನ ಇವತ್ತೇ ಇತ್ತು. ಇದು ಆಕ್ಚುಲಿ ಗುರ್ಲಾಪುರದಲ್ಲಿ ರೈತರ ಸಮ್ಮುಖದಾಗ ಕೊಡುವಂತ ಒಂದು ದರವನ್ನ ನಿಗದಿ ಮಾಡಿದ್ರು. ಈ ನಮ್ಮ ಕಾರ್ಖಾನೆಯವರು ಕೂಡ ಒಪ್ಪಿಕೊಂಡಿದ್ರು. ಕಾರ್ಖಾನೆ ಸಿಬ್ಬಂದಿ ಕಲ್ಲು ಹೊಡೆದು ಇವತ್ತಿನ ಈ ಒಂದು ಕಾರಣಕ್ಕೆ ಮುಧೋಳ ಸರ್ಕಲ್ ರೈತರು ಅಂತ ನಾವು ನೇರವಾಗಿ ಹೇಳಬಯಸ್ತೀವಿ. ಬರೀ 50 ರೂಪಾಯಿ ವಿಚಾರ ಇದೆ ಅಂದ್ರೆ 3200 ಫಸ್ಟ್ ಕೊಡ್ತೇವೆ ಅಂತ ಇವರು 3250 ಕೊಡಿ, ಆಮೇಲೆ ಸರ್ಕಾರ ಕೊಡ್ತೈತೆ. ಈ ಕಾರ್ಖಾನೆ ವಿಷಯದಾಗ ಯಾವುದೂ ಬಾಕಿ ಬಿಲ್ ಉಳಿಸಿರೋದಿಲ್ಲ. ಪ್ರತಿ ವರ್ಷ ಬಾಕಿ ಬಿಲ್ ಎಲ್ಲ ಫ್ಯಾಕ್ಟರಿ ಇರ್ತದ. ಆದ್ರೆ ಈ ಫ್ಯಾಕ್ಟರಿ ಯಾವತ್ತೂ ಉಳಿಸಿರೋದಿಲ್ಲ. ಆದ್ರೆ ಉದ್ದೇಶಪೂರ್ವಕ ಇಲ್ಲಿ ಮಾಡಿದಂತ ಹೇಳಿ ನಾವು ಬಯಸ್ತೀವಿ ಇಲ್ಲಿ ಹೇಳಕ್ಕೆ.